I'm Jeffrey Edward Epstein, and my residence address is 6100 Red Hook Boulevard in Virgin Islands. Have you ever been convicted of a crime? Yes. ಈ ಎಪ್ಸ್ಟೀನ್ ಫೈಲ್ ಬಗ್ಗೆ ವರ್ಲ್ಡಲ್ಲಿ ಡಿಸ್ಕಷನ್ ಶುರುವಾದಾಗಿಂದ ಇಂಡಿಯಾದಲ್ಲೂ ಅದೇ ಥರ ಡಿಸ್ಕಷನ್ ಶುರುವಾಗಿದೆ. ಇಂಡಿಯಾದಲ್ಲಿರೋ ಬಿಗ್ ಬಿಲಿಯನರ್ ಬಿಸ್ನೆಸ್ ಮೆನ್, ಗೌರ್ಮೆಂಟ್ ಒಳಗಿರೋ ಮಿನಿಸ್ಟರ್ಸ್, ಈವನ್ ರೀಸೆಂಟ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಆ್ಯಂಡ್ ಆರ್ಟಿಕಲ್ಸ್ ಕ್ಲೇಮ್ ಮಾಡೋ ಥರ ಸೆಂಟ್ರಲ್ ಗೌರ್ಮೆಂಟ್ನ ಮಿನಿಸ್ಟರ್ ಆದಂಥ ಹರ್ದೀಪ್ ಸಿಂಗ್ ಪೂರಿ, PM ಮೋದಿ ಅವರು ಕೂಡ ಈ ಎಪ್ಸ್ಟೀನ್ ಫೈಲ್ನಲ್ಲಿ ಇನ್ವಾಲ್ವ್ ಇದ್ದಾರೆ ಅಂತ ತುಂಬ ರೂಮರ್ ಹರಡಿಸ್ತಾ ಇದ್ದಾರೆ. ಡಿಸ್ಕಷನ್ ಅಷ್ಟೊಂದು ಇಂಟೆನ್ಸ್ ಆಗೋದಕ್ಕೂ ಒಂದು ಕಾರಣ ಇದೆ, ಇದರಿಂದ ಒಂದು ಹಿಡನ್ ಪ್ರೊಪಗಂಡ ಕೂಡ ಇದೆ. ಎಪ್ಸ್ಟೀನ್ ಫೈಲ್ನಲ್ಲಿ ಮೋದಿಯವರ ಹೆಸರು ಬರೀ ಇಂಡೈರೆಕ್ಟ್ ರೆಫರೆನ್ಸಸ್ ಅಲ್ಲಿದೆ ಮಾತ್ರ. ಕೇವಲ ಎಪ್ಸ್ಟೀನ್ ಫೈಲ್ನ ಒಂದು ಇಮೇಲ್, ಅದು 2017ರಲ್ಲಿ, ಅಲ್ಲಿ ಎಪ್ಸ್ಟೀನ್ನಲ್ಲಿ ಆ ಇಮೇಲಲ್ಲಿ ಹೇಳ್ತಾ ಇದ್ದಾನೆ, ಮೋದಿ ಟುಕ್ ಅಡ್ವೈಸ್, ಅಂದರೆ ಮೋದಿಯವರು ಜೆಫ್ರಿ ಎಪ್ಸ್ಟೀನಿಂದ ಸಲಹೆ ತೊಗೊಂಡ್ರು ಅಂತ ಹೇಳ್ತಾ ಇದ್ದಾನೆ. ಮತ್ತು ಆ ಸಲಹೆ ತೊಗೊಂಡು ಡ್ಯಾನ್ಸ್ಡ್ ಆ್ಯಂಡ್ ಸ್ಯಾಂಗ್ ಇನ್ ಇಸ್ರೇಲ್ ಫಾರ್ ದ ಬೆನಿಫಿಟ್ ಆಫ್ US ಪ್ರೆಸಿಡೆಂಟ್. ಅಂದರೆ ಡೊನಾಲ್ಡ್ ಟ್ರಂಪ್ಗಾಗಿ ಮೋದಿ ತಮ್ಮ 2017 ಇಸ್ರೇಲ್ ವಿಸಿಟ್ನಲ್ಲಿ ಸ್ವತಃ ತಾವೇ ಹಾಡಾಡಿ ಡ್ಯಾನ್ಸ್ ಮಾಡಿದ್ರು ಅಂತ. ಅದು ಟ್ರಂಪ್ನ ಖುಷಿ ಪಡಿಸೋಕ್ಕೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಇದು ಸಾಧ್ಯನಾ? ಮೋದಿ ಅಂತ ಒಬ್ಬ ವ್ಯಕ್ತಿ ಈ ತರಹ ಟ್ರಂಪ್ಗೋಸ್ಕರ ಡ್ಯಾನ್ಸ್ ಮಾಡೋಕ್ಕೆ ಸಾಧ್ಯನಾ? ಸ್ನೇಹಿತರೆ, ಮೋದಿ ಎಪ್ಸ್ಟೀನ್ನ ಮೀಟ್ ಮಾಡಿದ್ದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ಕಾಲ್ ಮಾಡಿದ್ದಕ್ಕಾಗಲಿ ಅಥವಾ ಎಪ್ಸ್ಟೀನ್ ಜೊತೆ ಪ್ಲೇನ್ ರೈಡ್ ತೊಗೊಂಡಿದ್ದಕ್ಕಾಗಲಿ ಪರ್ಸನಲ್ ಚಿಟ್ಚಾಟ್ಗೂ ಯಾವುದೇ ರೆಕಾರ್ಡ್ ಇಲ್ಲ. ಮೋದಿ ಇಸ್ ನಾಟ್ ಎ ಕಾಮನ್ ಮ್ಯಾನ್. ಅವರೆಲ್ಲೇ ಹೋದರೂ ಬಂದರೂ ಒಂದು ಪ್ರೋಟೋಕಾಲ್ ಅಂತ ಇದ್ದೇ ಇರುತ್ತೆ. ಅದು ರಿಜಿಸ್ಟರ್ ಕೂಡ ಆಗುತ್ತೆ. ಅದು ಮೀಡಿಯಾದಲ್ಲೆಲ್ಲ ಹರಡುತ್ತೆ. ಎಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ. ಮೋದಿ ಫ್ಲೈಟ್ ಲಾಕ್ಸ್ನಲ್ಲಿ ಆಗಲಿ ಅಥವಾ ಯಾವುದೇ ರೆಕಾರ್ಡ್ನಲ್ಲಾಗಲಿ ಲಿಟಲ್ ಸೇಂಟ್ ಜೇಮ್ಸ್ ಐಲ್ಯಾಂಡ್ಗೆ ಹೋಗಿದ್ರ ಬಗ್ಗೆ ಅಥವಾ ವಿಸಿಟರ್ ಲಿಸ್ಟ್ನಲ್ಲಿ ಅಥವಾ ಐಲ್ಯಾಂಡ್ಗೆ ಲಿಂಕ್ ಆದ ಯಾವುದೇ ವಿಕ್ಟಿಮ್ನ ಸ್ಟೇಟ್ಮೆಂಟ್ನಲ್ಲೂ ಅನಿಸ್ತಾ ಇಲ್ಲ. ಸಿಂಪ್ಲಿ ಪುಟ್, ಇದು ಎಪ್ಸ್ಟೀನ್ನ ಒಂದು ಹಸಿ ಸುಳ್ಳು. ಅವನು ತನ್ನ ಇನ್ಫ್ಲುಯೆನ್ಸ್ ಎಲ್ಲಿವರೆಗೂ ಇದೆ ಅಂತ ಒಂದು ಓವರ್ ಹೈಪ್ ಮಾಡ್ತಾ ಇದ್ದಾನೆ ಅಷ್ಟೇ. ನೋ ಡೈರೆಕ್ಟ್ ಕನೆಕ್ಷನ್ಸ್, ನೋ ಮೀಟಿಂಗ್, ನೋ ಐಲ್ಯಾಂಡ್ ವಿಸಿಟ್, ಝೀರೋ ಸಾಲಿಡ್ ಎವಿಡೆನ್ಸ್. ನೆಕ್ಸ್ಟ್ ಬಂದರೆ, ರೀಸೆಂಟಾಗಿ ಲಾಟ್ ಆಫ್ ಯೂಟ್ಯೂಬ್ ಆ್ಯಂಡ್ ಫೇಕ್ ನ್ಯೂಸ್ ಕಾರ್ಟೆಲ್ಸ್ ಏನು ಕ್ಲೈಮ್ ಮಾಡ್ತಿದ್ದಾವೆ ಅಂದರೆ ನಿಮಗೆ ಗೊತ್ತು. ಲಾಸ್ಟ್ ಇಯರ್ ಡಿಸೆಂಬರ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ಲೀಟಾಗಿ ಫಾಲ್ ಆಗುತ್ತೆ, ಡಿಸ್ಮೆಂಟಲ್ ಆಗುತ್ತೆ. ರೀಸೆಂಟ್ ಪ್ಲೇನ್ ಕ್ರ್ಯಾಶ್ನಲ್ಲಿ ಸತ್ತೋಗಿರೋ ಅಜಿತ್ ಪವಾರ್ 2026ಗೆ NDA ಕೋಲಿಷನ್ದು ಹೊರಗೆ ಹೋಗ್ತಾರೆ. NDA ಗೌರ್ಮೆಂಟಲ್ಲಿ ಇನ್ನೂ ಸರಿ ಇಲ್ಲ. ಈವನ್ ಮೊನ್ನೆ ರಿಸೈನ್ ಮಾಡಿದಂಥ ಬಿಹಾರ್ ಚೀಫ್ ಮಿನಿಸ್ಟರ್ ನಿತೀಶ್ ಕುಮಾರ್ ಅವರು ಬೇಸರಗೊಂಡಿದ್ದಾರೆ ಅಂತ ತುಂಬ ರೂಮರ್ ಹಡ್ಸೋಕ್ಕೆ ಟ್ರೈ ಮಾಡಿದ್ರು ಅಷ್ಟೇ. ಅದೇ ಥರ ಈ ಎಪ್ಸ್ಟೀನ್ ಫೈಲ್ಸ್ ಕೂಡ ಆ ನರೇಟಿವ್ನ ಒಂದು ಭಾಗ. ಜಸ್ಟ್ ಲೈಕ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಡಿಸೆಂಬರ್ ಕ್ರಾಂತಿ ಆಗುತ್ತೆ, ನವೆಂಬರ್ ಕ್ರಾಂತಿ ಆಗುತ್ತೆ, ಜನವರಿ ಕ್ರಾಂತಿ ಆಗುತ್ತೆ. ಇವಾಗ ರೀಸೆಂಟಾಗಿ ಎಪ್ಸ್ಟೀನ್ ಫೈಲ್ಸ್ 2.0 ಕೂಡ ರಿಲೀಸ್ ಆಯಿತು. ಆದರೆ ಯಾವುದೇ ಗೌರ್ಮೆಂಟ್ ಕೂಡ ಫಾಲೋ ಆಗಲಿಲ್ಲ, ಯಾವುದೇ ಚೇಂಜ್ ಕೂಡ ಆಗಲಿಲ್ಲ. ಆದರೆ ನಿಜವಾಗ್ಲಿ ಇಲ್ಲಿ ಡಿಬೇಟ್ ಆಗಬೇಕಾಯ್ತ ಮುಖ್ಯ ವಿಷಯ ಏನಂದರೆ, ಈ ಜೆಫ್ರಿ ಎಪ್ಸ್ಟೀನ್ ಆಫ್ಟರ್ ಆಲ್ ಏನು ಮಾಡ್ತಾ ಇದ್ದ, ಅವನ ಲೈಫ್ ಆಬ್ಜೆಕ್ಟಿವ್ ಏನಾಗಿತ್ತು. ಅನ್ಫಾರ್ಚುನೇಟ್ ರಿಯಾಲಿಟಿ ಏನಂದರೆ, ಈ ಪೊಲಿಟಿಕ್ಸ್ನ ಕೊಚ್ಚೊಳಗೆ ಒಬ್ಬೊಬ್ಬರು ಮತ್ತೊಬ್ಬರ ಮೇಲೆ ಕೆಸರೇರಿಸ್ತಾ ಇದ್ದಾರೆ ಹೊರತು ಆ ಎಪ್ಸ್ಟೀನ್ನ ರಿಯಲ್ ಆಬ್ಜೆಕ್ಟಿವ್ ಏನಾಗಿತ್ತು ಅಂತ ಯಾರೂ ಡಿಸ್ಕಸ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ವಿಡಿಯೋಲಿ ನಾವು ಅದನ್ನು ಡಿಸ್ಕಸ್ ಮಾಡೋಣ, ಬನ್ನಿ. ಇವತ್ತು ನಾವು ಜೆಫ್ರಿ ಎಪ್ಸ್ಟೀನ್ ಈ ವ್ಯಕ್ತಿ ಬಗ್ಗೆ ಮಾತಾಡಿದಾಗ ಬೇಸಿಕಲಿ ಅವನೊಬ್ಬ ಫೈನಾನ್ಷಿಯರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್. ಇದಕ್ಕೂ ಮುಂಚೆ ಅವನು ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಕೂಡ ಕೆಲಸ ಮಾಡ್ತಿದ್ದ. ಓನ್ಲಿ ಆಫ್ಟರ್ 1980s ಅವನು ಪ್ರಪಂಚದ ಅತಿ ದೊಡ್ಡ ಕ್ರಿಮಿನಲ್ ಆಗಿ ಕನ್ವರ್ಟ್ ಆಗ್ದ. ಆ್ಯಂಡ್ ಗ್ರ್ಯಾಜುವಲಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಹೈ ಲೆವೆಲ್ ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ರ್ಯಾಕೆಟ್ ಕೂಡ ಶುರು ಮಾಡ್ದ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇದು ಓನ್ಲಿ ಇನ್ಕಂಪ್ಲೀಟ್ ಸ್ಟೋರಿ. ಬಿಕಾಸ್ ನೀವು ಲಾರ್ಜರ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ರೆ, ಈ ಪರ್ಸನ್ ಆ್ಯಕ್ಟಿವಿಟೀಸ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗೋದು ಗೊತ್ತಾಗೋದೇನೆಂದರೆ, ಈ ವ್ಯಕ್ತಿಯ ಲೈಫ್ ಪರ್ಪಸ್ ಅದು ನಾಟ್ ಜಸ್ಟ್ ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ಮಾಡೋದಲ್ಲ. ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ಅವನಿಗೊಂದು ಕೇವಲ ಟೂಲ್ ಆಗಿತ್ತು ಅಷ್ಟೇ. ಅವನ ರಿಯಲ್ ಪರ್ಪಸ್ ಏನಂದರೆ ಕಂಟ್ರೋಲ್, ಅದು ಕೂಡ ಅಬ್ಸಲ್ಯೂಟ್ ಕಂಟ್ರೋಲ್. ನಾಟ್ ಜಸ್ಟ್ ಆನ್ ಫ್ಯೂ ಇಂಡಿವಿಜುವಲ್ಸ್ ಮೇಲಲ್ಲ, ಫ್ಯೂಚರ್ ಮೇಲೆ ಕಂಟ್ರೋಲ್. ಜೆಫ್ರಿ ಎಪ್ಸ್ಟೀನ್ಗೆ ಗೊತ್ತಿತ್ತು ನಿಜವಾದ ಪವರ್ ಬರೋದು ಹಣದಿಂದ ಅಲ್ಲ, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ದಿಂದ ಅಲ್ಲ, ಅಥವಾ ಎಲೆಕ್ಷನ್ ಗೆಲ್ಲೋದ್ರಿಂದ ಅಲ್ಲ. ಅದು ಬರುತ್ತೆ ಬ್ಲಡ್ ಲೈನ್. ಅಂದರೆ ನೀವು ಕಂಟ್ರೋಲ್ ಮಾಡ್ಬೋದು ಯಾರು ಯಾವಾಗ ಹೇಗೆ ಹುಡ್ತಾರೆ ಮತ್ತು ಯಾವ ಫ್ಯಾಮಿಲಿ DNA ಯಾರ ಜೊತೆ ಶೇರ್ ಆಗುತ್ತೆ ಅಂತ. ಅದಕ್ಕಾಗಿ ನೀವು ಜೆಫ್ರಿ ಎಪ್ಸ್ಟೀನ್ನ ಯಾವುದೇ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಆ್ಯಂಡ್ ವಿಡಿಯೋಸ್ನ ಕ್ಲಿಯರಾಗಿ ಕೇಳಿದರೆ, ಅವನ ಪಬ್ಲಿಕ್ ಇಂಟರ್ವ್ಯೂ ಪಾಯಿಂಟ್ಸ್ನ ಕ್ಲಿಯರಾಗಿ ಆ್ಯಂಡ್ ಕೇರ್ಫುಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಥಿಂಗ್ ಅಬ್ಸರ್ವ್ ಮಾಡ್ತೀರಾ. ಅದೇನೆಂದರೆ, ಅದು ಒಂದು ವರ್ಡ್ನ ಅವನು ಪದೇ ಪದೇ ರಿಪೀಟ್ ಮಾಡ್ತಿದ್ದ. ಇವತ್ತು ಗ್ಲೋಬಲಿ ಅದ್ರ ಬಗ್ಗೆ ಆ್ಯಕ್ಚುಲಾಗಿ ಡಿಸ್ಕಷನ್ ಆಗಬೇಕಾಗಿತ್ತು, ಆದರೆ ಆಗ್ತಾಯಿಲ್ಲ. ಅವನು ರಿಸರ್ಚ್ ಮಾಡ್ತಿದ್ದ ಪ್ರಾಜೆಕ್ಟ್ ಮತ್ತು ಅವನು ಅದರ ಆಬ್ಜೆಕ್ಟಿವ್ ಏನಂದರೆ ಇಂಪ್ರೂವಿಂಗ್ ಹ್ಯುಮ್ಯಾನಿಟಿ. ಈ ಪಾಯಿಂಟ್ನ ಕೇರ್ಫುಲ್ ಅರ್ಥ ಮಾಡ್ಕೊಳ್ಳಿ, ಇದು ಸಣ್ಣ ಪುಟ್ಟ ವಿಷಯ ಅಲ್ಲ. ಜೆಫ್ರಿ ಎಪ್ಸ್ಟೀನ್ ಒಂದು ವೆರಿ ಬಿಗ್ ಗೇಮ್ ಪ್ಲ್ಯಾನ್ ಜೊತೆ ಬಂದಿದ್ದ.
ಅವನು ಹೇಳೋ ಹಾಗೆ ನಾನು ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ, ಅದರ ಪರ್ಪಸ್ ಬಂದ್ಬಿಟ್ಟು ಇಂಪ್ರೂವಿಂಗ್ ಹ್ಯುಮ್ಯಾನಿಟಿ ಅಂತ. ಅದೇ ಅವನ ಕಾನ್ಸ್ಟೆಂಟ್ ಫೋಕಸ್ ಕೂಡ ಆಗಿತ್ತು. ಒಂದು ಸುಪೀರಿಯರ್ ಹ್ಯೂಮನ್ ರೇಸ್ ಮೇಲೆ ವರ್ಕ್ ಮಾಡೋದು, ಅದು ಇನ್ನೂವರೆಗೂ ಬೇರೆ ಯಾರು ಕೂಡ ಮಾಡದೇ ಇರೋದು. ಇಲ್ಲಿ ಗಮನಿಸಿ, ಜೆಫ್ರಿ ಎಪ್ಸ್ಟೀನ್ನ ಎಲ್ಲ ಕ್ಲೈಂಟ್ಸ್ ಅವರವರ ವೃತ್ತಿಯಲ್ಲಿ ತುಂಬ ಹೆಸರು ಮಾಡಿದವ್ರೆ. ಆ ಲಿಸ್ಟ್ನಲ್ಲಿ ಯಾರು ಇಂಡಿಯಾದ ಲೋಕಲ್ MLAs MPs ಹೆಸರಿದ್ದಾವ? ನೋ. ಜೆಫ್ರಿ ಎಪ್ಸ್ಟೀನ್ ಫೈಲ್ನಲ್ಲಿ ಎಲ್ಲರೂ ಇರೋ ಬಿಗ್ ಅಚೀವರ್ಸೇ, ಲೈಕ್ ಬಿಲ್ ಗೇಟ್ಸ್ನಿಂದ ಇಲಾನ್ ಮಸ್ಕ್ವರೆಗೂ, ಡೊನಾಲ್ಡ್ ಟ್ರಂಪ್ ಆ್ಯಂಡ್ ಸ್ಟೀಫನ್ ಹಾಕಿನ್ಸ್, ಒಬಾಮಾ ಕಪಲ್ಸ್. ಅಷ್ಟೇ ಅಲ್ಲದೆ ರೀಸೆಂಟಾಗಿ ನ್ಯೂಯಾರ್ಕ್ ಮೇಯರ್ ಆದಂಥ ಝೊಹ್ರಾನ್ ಮಮ್ದಾನಿ ಅವರ ತಾಯಿ ಮೀರಾ ನಾಯರ್, ಇವ್ರ ಹೆಸರು ಕೂಡ ಈ ಎಪ್ಸ್ಟೀನ್ ಫೈಲಲ್ಲಿ ಹೇಳ್ಬರ್ತಾ ಇದೆ. ಇವರ ಬಿಹೇವಿಯರನ್ನು ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ಎಪ್ಸ್ಟೀನ್ನ ಸ್ಟೇಟ್ಮೆಂಟ್ ಮೇಲೆ ಕಂಟಿನ್ಯೂಸ್ ಫೋಕಸ್ ಮಾಡಿ. ಇಂಪ್ರೂವಿಂಗ್ ಹ್ಯುಮ್ಯಾನಿಟಿ ಪ್ರಾಜೆಕ್ಟ್ ಇಲ್ಲಿ ಇನ್ವಾಲ್ವ್ ಆಗಿದ್ದ ಎಲ್ಲರೂ ತಮ್ಮ ಫೀಲ್ಡ್ನಲ್ಲಿ ಎಕ್ಸ್ಪರ್ಟ್ಗಳೇ ಆಗಿದ್ದರು. ಈ ರೀಸನ್ನಿಂದ ಗಮನಿಸಿ, ನ್ಯೂ ಮೆಕ್ಸಿಕೋನಲ್ಲಿ ಝೂರೋ ರ್ಯಾಂಚ್ ಇದೆಯಲ್ಲ, ಅದನ್ನು ನಾವು ಎಪ್ಸ್ಟೀನ್ನ ಪ್ರೈವೇಟ್ ಫಾರ್ಮರ್ಸ್ ಅಂತ ಹೇಳ್ತೇವೆ. ಅದು ಜಸ್ಟ್ ನಾಟ್ ಎನ್ ಆರ್ಡಿನರಿ ಫಾರ್ಮರ್ಸ್ ಅಲ್ಲ, ಅದು ಒಂದು ಕಂಟ್ರೋಲ್ಡ್ ಆ್ಯಂಡ್ ಐಸೋಲೇಟೆಡ್ ಏರಿಯಾ. ಅಲ್ಲಿ ಚಿಕ್ಕ ಮಕ್ಕಳನ್ನ ಮತ್ತು ಮಹಿಳೆಯರನ್ನ ಫೋರ್ಸ್ಫುಲಿ ಗ್ರೂಮ್ ಮಾಡ್ತಾಯಿದ್ರು. ಇಲ್ಲಿ ಏಜ್ ಬಾರ್ ಅಂತ ಏನಿರಲಿಲ್ಲ. ಫ್ರಮ್ 6 months to 70 years ಎಲ್ಲ ಥರದ ಜನರನ್ನು ಬೈ ಫೋರ್ಸ್ ಕರ್ಕೊಂಡು ಬಂದು ಅವ್ರ ಹತ್ರ ಎಲ್ಲ ಥರದ ಕೆಲಸನ ಮಾಡಿಸ್ತಾಯಿದ್ರು. ಇನ್ನೊಂದು ವಿಚಾರ ಏನಂದರೆ, ಸೆಕ್ಷುಲಿ ಎಕ್ಸ್ಪ್ಲಾಯ್ಟ್ ಮಾಡೋದಲ್ಲದೆ ಇವರನ್ನು ಫೋರ್ಸ್ಫುಲಿ ಪ್ರೆಗ್ನೆಂಟ್ ಕೂಡ ಮಾಡ್ತಾಯಿದ್ರು. ಸೊ ದಟ್ ಅವರು ಸ್ಪೆಸಿಫಿಕ್ DNA ಕ್ಯಾರಿ ಮಾಡೋದಕ್ಕೆ ಮತ್ತು ಆ ಪರ್ಟಿಕ್ಯುಲರ್ DNA ಹುಟ್ಟೋ ಮಕ್ಕಳನ್ನ ಲಾಂಗ್ ಟರ್ಮ್ ಅಸೆಟ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. ಇಲ್ಲಿ ಗೇಮ್ ಪ್ಲ್ಯಾನ್ ನಾಟ್ ಓನ್ಲಿ ಎಮೋಷನಲ್ ಕಂಟ್ರೋಲ್ ಅಲ್ಲ, ಬದಲಿಗೆ ಪ್ಲ್ಯಾಂಡ್ ಪೊಲಿಟಿಕಲ್ ಕಂಟ್ರೋಲ್ಡ್ ಆಫ್ ಹ್ಯುಮ್ಯಾನಿಟಿ ಆಗಿತ್ತು. ಈ ರೀಸನ್ನಿಂದ ನೀವು ನೋಡಿ, ಇದೆಲ್ಲ ಮಾಡ್ತಿದ್ದ ಅವನಿಗೆ ವಿತೌಟ್ ಪ್ರೊಟೆಕ್ಷನಿಂದ ಆಗೋಕ್ಕಂತೂ ಸಾಧ್ಯ ಇಲ್ಲ. ಈ ಥರದ ಆ್ಯಕ್ಟಿವಿಟೀಸ್ಗೆ ಅವನಿಗೆ ದುಡ್ಡು ಬೇಕಿತ್ತು, ಅವನಿಗೊಂದು ಲೆಜಿಟಿಮೆಸಿ ಬೇಕಾಗಿತ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಆ ಆ್ಯಕ್ಟಿವಿಟೀಸ್ನ ಪೀಸ್ಫುಲ್ಲಾಗಿ ಮುಂದುವರ್ಸೋಕ್ಕೆ ಅವನಿಗೆ ಕೆಲವರು ಜನರ ಸಪೋರ್ಟ್ ಬೇಕಿತ್ತು. ಅವರ ಕನೆಕ್ಷನಿಂದ ಮಾತ್ರನೇ ಈ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ. ಈ ಪರ್ಟಿಕ್ಯುಲರ್ ಆ್ಯಂಗಲ್ನಿಂದ ಅಬ್ಸರ್ವ್ ಮಾಡಿದಾಗ ಜೆಫ್ರಿ ಎಪ್ಸ್ಟೀನ್ ಯಾವ ಇನ್ಸ್ಟಿಟ್ಯೂಷನ್ ಜೊತೆ ವರ್ಕ್ ಮಾಡ್ತಾ ಇದ್ದ ಅಂತ ನಿಮ್ಗೆ ಗೊತ್ತಾಗುತ್ತೆ. ಎಷ್ಟೋ ಐರಾನಿಕ್ ಆ್ಯಂಡ್ ಸರ್ಪ್ರೈಸಿಂಗ್ ವಿಷಯ ಅಂದರೆ, ಎಪ್ಸ್ಟೀನ್ ಥರದ ಒಬ್ಬ ವ್ಯಕ್ತಿ ಇಂದು ಯಾರು ಸೆಕ್ಷುವಲ್ ಎಕ್ಸ್ಪ್ಲೋಟೇಷನಲ್ಲಿ ಫೇಮಸ್ ಆಗಿದ್ದಾನೋ ಅವನಿಗೆ ಅಡ್ವಾನ್ಸ್ ಬಯಾಲಜಿ, ಸಿಂಥೆಟಿಕ್ ಬಯಾಲಜಿ, ಅಡ್ವಾನ್ಸ್ಡ್ ಯೂಜೆನಿಕ್ಸ್, DNA ಆಲ್ಟ್ರಿಂಗ್ ಥರದ ರಿಸರ್ಚ್ಗೆ ಏನು ಕನೆಕ್ಷನು, ಆ್ಯಂಡ್ ಹಾರ್ವರ್ಡ್ ಸೈಕಾಲಜಿ ಡಿಪಾರ್ಟ್ಮೆಂಟ್, ಪ್ರೋಗ್ರಾಮ್ ಫಾರ್ ರೆವಲ್ಯೂಷನರಿ ಡೈನಾಮಿಕ್ಸ್ ಆ್ಯಂಡ್ MIT ಲ್ಯಾಬ್ಸ್ ಆ್ಯಂಡ್ ಯೂನಿವರ್ಸಿಟಿ ಆಫ್ ಬ್ರಿಟಿಷ್ ಕೊಲಂಬಿಯನ್, ಈ ಥರದ ಗ್ಲೋಬಲಿ ರೆಕಗ್ನೈಸ್ಡ್ ಲ್ಯಾಬ್ ಜೊತೆ ಯಾಕೆ ಟೈಅಪ್ ಇಟ್ಕೊಂಡಿದ್ದ, ಅದ್ರ ಜೊತೆ ಏನು ಸಂಬಂಧ? ನೀವು ಕೇರ್ಫುಲಿ ಅಬ್ಸರ್ವ್ ಮಾಡಿದ್ರೆ ಈ ಎಪ್ಸ್ಟೀನ್ನ ತನ್ನ ಮೋಸ್ಟ್ ಆಫ್ ದ ಚಾರಿಟಿ ಫಂಡ್ಸ್ನ ಕೆಲವು ಯೂನಿವರ್ಸಿಟಿ ಮತ್ತು ಕಾಲೇಜಸ್ ಜೊತೆ ಶೇರ್ ಮಾಡ್ತಾ ಇದ್ದ. ಅಲ್ಲಿ ಹ್ಯೂಮನ್ ಸೈಕಾಲಜಿ, ಹ್ಯೂಮನ್ ಯೂಜೆನಿಕ್ಸ್ ಅಂದರೆ ಜೆನೆಟಿಕ್ ಸ್ಟಡೀಸ್ ಆ್ಯಂಡ್ ಅಡ್ವಾನ್ಸ್ ಬಯಾಲಜಿ, ಜೀನ್ ಆಲ್ಟ್ರಿಂಗ್ ಥರದ ಎಕ್ಸ್ಪೆರಿಮೆಂಟ್ಸ್ ಆಗ್ತಾಯಿದ್ವು. ಒಬ್ಬ ಸೆಕ್ಷುವಲ್ ಎಕ್ಸ್ಪ್ಲಾಟೇಷನ್ ಮಾಡೋ ಪರ್ಸನ್ಗೆ ಈ ಇನ್ಸ್ಟಿಟ್ಯೂಷನ್ ಜೊತೆ ಏನು ಕೆಲಸ? ಒಬ್ಬ ಕ್ರಿಮಿನಲ್ಗೆ ಈ ಥರದ ಇನ್ಸ್ಟಿಟ್ಯೂಷನ್ ಹೆಲ್ಪ್ ಆಗಬೇಕು. ಆದರೆ ಇಲ್ಲಿ ಬ್ಯೂಟಿ ಏನಂದರೆ, ಜೆಫ್ರಿ ಎಪ್ಸ್ಟೀನ್ ಈ ಥರ ಇನ್ಸ್ಟಿಟ್ಯೂಷನ್ ಜೊತೆ ಜಸ್ಟ್ ವರ್ಕ್ ಮಾಡ್ತಾ ಇರಲಿಲ್ಲ, ಅವನಲ್ಲಿ ಒಬ್ಬ ಬಿಗ್ ಡೋನರ್ ಕೂಡ ಆಗಿದ್ದ. ಅಂದರೆ ಸ್ಲೀಪಿಂಗ್ ಪಾರ್ಟ್ನರ್ ಅಂತಾರಲ್ಲ ಆ ಥರ. ಮತ್ತು ನೀವು ಇಲ್ಲಿ $millions ಡೊನೇಟ್ ಮಾಡಿದಾಗ ಆಬ್ವಿಯಸ್ಲಿ ನಿಮ್ಮ ಬಗ್ಗೆ ಕ್ವಶನ್ ಮಾಡೋದಕ್ಕೆ ಅಧಿಕಾರಿಗೆ ಯಾರಿಗೂ ಇರೋಲ್ಲ. ಯಾಕಂದರೆ ಇನ್ಸ್ಟಿಟ್ಯೂಷನ್ ರನ್ ಆಗೋದೇ ನೀವು ಕೊಟ್ಟಿರೋ ದುಡ್ಡಿಂದ ಅಂದಮೇಲೆ ನಿಮ್ಮನ್ನು ಯಾರಾದರೂ ಪ್ರಶ್ನೆ ಮಾಡೋಕ್ಕೆ ಸಾಧ್ಯನಾ? ನೋ ವೇ. ನಾವು ಥಿಂಕ್ ಅಬೌಟ್ ಝೂರೋ ರ್ಯಾಂಚ್. ಅದು ನ್ಯೂ ಮೆಕ್ಸಿಕೋದಲ್ಲಿ ಜೆಫ್ರಿ ಎಪ್ಸ್ಟೀನ್ನ ಒಂದು ಐಷಾರಾಮಿ ಫಾರ್ಮಸ್ ಆಗಿತ್ತು. ಅಲ್ಲಿ ಎಲ್ಲ ಥರದ ಆ್ಯಕ್ಟಿವಿಟೀಸು ನಡೀತಾ ಇದ್ವು. ಇವತ್ತು ಡಿಬೇಟ್ ಆಗ್ತಾ ಇರೋದು, ಅಲ್ಲಿ ಅಂಡರ್ ಏಜ್ ಗರ್ಲ್ಸ್ನ ಬರ್ತಾಯಿದ್ರು, ಕರ್ಕೊಂಡು ಬರ್ತಾಯಿದ್ರು, ಫೇಮಸ್ ಮಾಡೆಲ್ಸ್ ಬರ್ತಾಯಿದ್ರು, ವುಮೆನ್ ಬರ್ತಾಯಿದ್ರು ಅಂತ. ಇನ್ನೂ ಡಿಬೇಟ್ ಆಗ್ತಿರೋದು, ಅಲ್ಲಿ ಬಿಲ್ ಗೇಟ್ಸ್ ಕಾಣಿಸ್ತಾ ಇದ್ದ, ಕ್ಲಿಂಟನ್ ಕಾಣಿಸ್ತಾ ಇದ್ದ, ಆ್ಯಂಡ್ ಬ್ರಿಟನ್ನ ಕಿಂಗ್ಸ್ ಆ್ಯಂಡ್ ಅವರ ಪ್ರಿನ್ಸಸ್, ಚಿಕ್ಕ ಬಾಯ್ಸ್ ಎಲ್ಲರೂ ಕಾಣಿಸ್ತಾ ಇದ್ರು ಅಂತ. ಆದರೆ ಇಲ್ಲಿ ಹುಟ್ಟಬೇಕಾಗಿರೋ ದೊಡ್ಡ ಪ್ರಶ್ನೆ, ಅದು ಇಲ್ಲಿ ಹೇಗೆ ಸಾಧ್ಯ ಆಗಿತ್ತು ಅನ್ನೋದಲ್ಲ. ಅದೇನೆಂದರೆ, ಆ ಝೂರೋ ರ್ಯಾಂಚ್ನಲ್ಲಿ ಅಡ್ವಾನ್ಸ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಏನು ಮಾಡ್ತಾ ಇತ್ತು, ಅಲ್ಲಿ ಯಾವ ಕಾರಣಕ್ಕೆ ಅಡ್ವಾನ್ಸ್ ಲ್ಯಾಬ್ಸ್ ಇದ್ವು ಅಂತ. ಆ ಝೂರೋ ರ್ಯಾಂಚಲ್ಲಿ ಡಜನ್ ಗಟ್ಟಲೆ ಅಲ್ಟ್ರಾಸೌಂಡ್ಸ್ ಮಷಿನ್ ಪತ್ತೆಯಾಗಿದ್ದಾವೆ, ಸ್ಟೋರೇಜ್ ಫ್ರೀಸರ್ಸ್ ಪತ್ತೆಯಾಗಿದ್ದಾವೆ, ಲೇಬಲ್ DNA ಸ್ಯಾಂಪಲ್ಸ್ ಸಿಕ್ಕಿದ್ದಾವೆ. ಅದೇ ಅಲ್ಲಿಂದ ಬಂತು, ಯಾಕೆ ಬಂತು? ನೀವು ಈ ಡಾಟ್ಸ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಇದು ಯಾವ ಥರದ ಕೋಇನ್ಸಿಡೆನ್ಸ್ ಅಲ್ಲ. ಜೆಫ್ರಿ ಎಪ್ಸ್ಟೀನ್ ಒಂದು ಕಡೆ ಇಂಪ್ರೂವಿಂಗ್ ಹ್ಯುಮ್ಯಾನಿಟಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ, ಇನ್ನೊಂದು ಕಡೆ ಅವನ ಝೂರೋ ರ್ಯಾಂಚ್ ಇನ್ ಫಾರ್ಮ್ ಹೌಸಲ್ಲಿ ಈ ಥರದ ಅಡ್ವಾನ್ಸ್ ಮೆಡಿಕಲ್ ಇಕ್ವಿಪ್ಮೆಂಟ್ ಸಿಗ್ತವೆ. ಮೂರನೇದು, ಅವನ ಎಲ್ಲ ಕ್ಲೈಂಟ್ಸ್ ಕೂಡ ಹೈ ಪ್ರೊಫೈಲ್ ಪೊಲಿಟಿಷಿಯನ್ಸ್, ಸ್ಪೋರ್ಟ್ಸ್ ಪರ್ಸನ್ಸ್, ಥಿಂಕರ್ಸ್, ಬಿಸ್ನೆಸ್ ಮ್ಯಾನ್. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದರೆ ಗ್ಲೋಬಲಿ ರೆಕಗ್ನೈಸ್ಡ್ ಟೆಕ್ನಿಕಲ್, ಫೈನಾನ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಡಾಮಿನೆನ್ಸ್ ಹೊಂದಿರೋರು ಮಾತ್ರ ಆಗಿದ್ರು. ಅಟ್ ದ ಸೇಮ್ ಟೈಮ್ ಇದೇ ಪರ್ಸನ್ ಅಮೇರಿಕಾ ಮತ್ತು ಯುರೋಪಲ್ಲಿ ಅಡ್ವಾನ್ಸ್ ಬಯಾಲಜಿ, ಸೈಕಾಲಜಿ, ಯೂಜೆನಿಕ್ಸ್ ಸಂಸ್ಥೆಗಳಿಗೆ ಬಿಗ್ ಡೋನರ್ ಕೂಡ ಆಗಿರೋದು. ಇವಾಗ ಹೇಳಿ, ಇದು ಜಸ್ಟ್ ಕೋಇನ್ಸಿಡೆನ್ಸಾ ಅಥವಾ ಒಂದು ಡೀಪ್ ರೂಟೆಡ್ ಒಂದು ಹಿಡನ್ ಪ್ರೊಪಗಂಡಾ ಇದೆಯಾ ಅಂತ. ಇಂದು ಡಿಸ್ಕಷನ್ ಆಗಬೇಕಾಗಿರೋದೇನೆಂದರೆ, ಈ ಟೈಪ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದ ಅವನ ಅಲ್ಟಿಮೇಟ್ ಗೋಲ್ ಏನಾಗಿತ್ತು ಅಂತ.
ಮತ್ತು ಈ ಮ್ಯಾಟರ್ ಇನ್ನೂ ಇಂಟ್ರೆಸ್ಟಿಂಗ್ ಆಗೋದು ವೆನ್ ಯು ಗೊಟ್ಟುನು ಯಾಕೆ ಜೆಫ್ರಿ ಎಪ್ಸ್ಟೀನ್ ಅಮೆರಿಕದ CIA ಮತ್ತು ಇಸ್ರೇಲ್ನ ಮೊಸಾದಲ್ಲಿ ಯಾಕೆ ಫೇಮಸ್ ಆಗಿಬಿಟ್ಟಿದ್ದ ಅಂತ ನೀವು ತಿಳ್ಕೊಂಡಾಗ, ಇಂಟೆಲಿಜೆನ್ಸ್ ಏಜೆನ್ಸೀಸ್ ತಮ್ಮ ಓನ್ ಹ್ಯೂಮನ್ ಅಸೆಟ್ಸ್ ಮಾತ್ರ ಯೂಸ್ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಅವರು ತುಂಬ ಸಲ ಜೆಫ್ರಿ ಎಪ್ಸ್ಟೀನ್ ಥರದ ಜನರನ್ನು ಕೂಡ ಯೂಸ್ ಮಾಡ್ತಾರೆ. ಈ ಥರದ ಜನರ ಹತ್ರ ದುಡ್ಡು ಇರೋದು, ಅಕ್ಸೆಸ್ ಇರೋದು ಆ್ಯಂಡ್ ಸೋಷಿಯಲ್ ರೀಚ್ ಇರೋದು. ಮತ್ತು ನೀವು ಈ 3 ಪಾಯಿಂಟ್ ಇಂಡಿಕೇಟರ್ಸ್ನ ನೋಡಿ, ಮನಿ, ಅಕ್ಸೆಸ್ ಆ್ಯಂಡ್ ಸೋಷಿಯಲ್ ರೀಚ್, ಜೆಫ್ರಿ ಎಪ್ಸ್ಟೀನಲ್ಲಿ ಈ ಎಲ್ಲ 3 ಪಾಯಿಂಟ್ಸು ಇದ್ವು. ಈ ರೀಸನ್ಗೆ ಕೆಲವು ಸೆಲೆಕ್ಟೆಡ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಜೆಫ್ರಿ ಎಪ್ಸ್ಟೀನ್ ಅಂತ ವ್ಯಕ್ತಿಗೆ ಪ್ರೊಟೆಕ್ಷನ್ ಕೊಟ್ಟರು. ಮತ್ತು ಆ ಪ್ರೊಟೆಕ್ಷನ್ ಯಾಕೆ ಕೊಟ್ಟರು ಅಂದರೆ ಅವನ ಹತ್ರ ಈ ಥರದ ಎಲ್ಲ ಆ್ಯಕ್ಟಿವಿಟೀಸ್ನ ಕವರಪ್ ಮಾಡಿದ್ರೆ ಆ್ಯಂಡ್ ಅವ್ನು ನಡೆಸೋ ಎಲ್ಲ ದಂಧೆಗಳನ್ನ ಕವರಪ್ ಮಾಡಿದ್ರೆ ಅವನ ಹೈ ಪ್ರೊಫೈಲ್ ಕ್ಲೈಂಟ್ಸ್ನ ತಂದು ಸೆಕ್ಷುವಲ್ ಎಕ್ಸ್ಪ್ಲೋಟೇಷನ್ ಮಾಡಿ DNA ಲೆವೆಲಲ್ಲಿ ಯೂಜೆನಿಕ್ಸ್ ಗೇಮ್ಸ್ ಆಡಿ ಅವರಿಂದ ಹುಟ್ಟೋ ಮಕ್ಕಳನ್ನ ಮತ್ತು ಅವರನ್ನ ಗ್ಲೋಬಲ್ ಕ್ರೈಮ್ಸಲ್ಲಿ ಯೂಸ್ ಮಾಡೋದಕ್ಕೆ. ನಾಳೆ ಬ್ಲ್ಯಾಕ್ ಮೇಲ್ ಅಂತ ಸಿಚುವೇಷನಲ್ಲಿ ಆ ಸೆಲೆಕ್ಟೆಡ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಅವ್ರ ಹತ್ರ ಇರೋ ಟ್ರಕ್ ಲೋಡ್ ಆಫ್ ಇನ್ಫಾರ್ಮೇಷನ್ ಮತ್ತು ಎವಿಡೆನ್ಸಸ್ ರೆಡಿ ಇರ್ತಾ ಇತ್ತು ಈ ವ್ಯಕ್ತಿಗಳ ವಿರುದ್ಧ ಯೂಸ್ ಮಾಡೋದಕ್ಕೆ. ಈ ಆ್ಯಂಗಲ್ನಿಂದ ನಿಮಗೆ ಈ ವಿಷಯ ಅರ್ಥ ಮಾಡ್ಕೊಳ್ಳೋದು ಡಿಫಿಕಲ್ಟ್ ಆಗೋದಿಲ್ಲ. ಎಪ್ಸ್ಟೀನ್ನ ಎಲ್ಲ ಕ್ಲೈಂಟ್ಸ್ಗಳು ಹೆಡ್ ಆಫ್ ದ ಸ್ಟೇಟ್ನಿಂದ ಹಿಡಿದು ಸೀನಿಯರ್ ಪೊಲಿಟಿಷಿಯನ್ಸ್, ರಾಯಲ್ ಫ್ಯಾಮಿಲಿ ಕನೆಕ್ಟೆಡ್ ಪೀಪಲ್, ಬಿಲಿಯನಿಯರ್ಸ್, ಟೆಕ್ನಿಕಲ್ ವರ್ಡ್ನ ಎಕ್ಸ್ಪರ್ಟ್ಗಳು, ಸೆಲ್ಫ್ ಪ್ರೊಕ್ಲೈಮ್ಡ್ ಫಿಲಾಂಥ್ರಪಿಸ್ಟ್ ಫ್ರಾಡ್ಸ್ ಲೈಕ್ ಬಿಲ್ ಗೇಟ್ಸ್ ಅಂಥವರೇ ಆಗಿದ್ರು. ಮತ್ತು ಇವರೆಲ್ಲ ಅವನ ಸುತ್ತಮುತ್ತ ಯಾಕೆ ತಿರುಗಾಡ್ತಿದ್ರು ಅಂತ ನಿಮಗೆ ಅರ್ಥ ಆಗುತ್ತೆ. ಈ ಒಂದು ವಿಷಯ ಕನ್ಫರ್ಮ್ ಆಗಿದೆ, ಬಯಾಲಜಿ, ಯೂಜೆನಿಕ್ಸ್ ಆ್ಯಂಡ್ ಬ್ಲ್ಯಾಕ್ ಮೇಲ್ ಈ ಮೂರನ್ನು ಫ್ಯೂಸ್ ಮಾಡಿದ್ರೆ ಒಂದು ನೀವು ದೊಡ್ಡ ಗೇಮ್ನೇ ಆಡ್ಬೋದಿತ್ತು ಅಂತ. ಮತ್ತು ಇಲ್ಲಿ ಕಂಟ್ರೋಲ್ ಮಾಡೋದು ತುಂಬ ಸುಲಭವಾಗಿ ಸಾಧ್ಯ. ಇದರಿಂದಾಗಿ ಎಪ್ಸ್ಟೀನ್ನ ಒಂದು ದೊಡ್ಡ ಗೇಮ್ ಪ್ಲ್ಯಾನ್ ಏನಿತ್ತು ಅದರ ಅನ್ಫಾರ್ಚುನೇಟ್ ರಿಯಾಲಿಟಿ ಏನಂದರೆ ಮೀಡಿಯಾನಲ್ಲಿ ಎಲ್ಲೂ ಈ ವಿಷಯದ ಬಗ್ಗೆ ಡಿಸ್ಕಷನ್ ಆಗ್ತಾ ಇಲ್ಲ. ಯಾಕಂದರೆ ಬಿಕಾಸ್ ವೆನ್ ಎಪ್ಸ್ಟೀನ್ ಅರೆಸ್ಟ್ ಆದಾಗ ಅವನ ಸ್ಕ್ಯಾಂಡಲ್ ಯಾವಾಗ ಎಕ್ಸ್ಪೋಸ್ ಆಯಿತೋ ಪಬ್ಲಿಕ್ಗೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿದ್ರು ಗ್ಲೋಬಲ್ ಲೆವೆಲಲ್ಲಿ. ಅದನ್ನೇ ಇವಾಗ ಎಲ್ಲ ಮೀಡಿಯಾದಲ್ಲಿ ಆ ಸ್ಟೋರಿನೇ ಹರಿದಾಡ್ತಾ ಇದೆ. ಜೆಫ್ರಿ ಎಪ್ಸ್ಟೀನ್ ಒಬ್ಬ ತಲೆ ಹಿಡ್ಕ, ಫೈನಾನ್ಷಿಯಲ್ ಕ್ರಿಮಿನಲ್ ಆ್ಯಂಡ್ ತುಂಬ ದೊಡ್ಡ ಸ್ಕ್ಯಾಂಡಲ್ಸ್ ಮಾಡಿದ್ದ. ಮನಿ ಪೀಪಲ್ ಇನ್ವಾಲ್ವ್ಡ್. ರೀಸೆಂಟಾಗಿ ತುಂಬಾ ಸರ್ಪ್ರೈಸಿಂಗ್ ಹೆಸರು ಹೊರಗೆ ಬರ್ತಾ ಇದ್ದಾವೆ. ನೀವು ಇದನ್ನು ನೋಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ. ಈ ಪಬ್ಲಿಕ್ ಸ್ಟೋರಿ ಏನು ಕ್ರಿಯೇಟ್ ಮಾಡಿದಾರಲ್ಲ ಅದು ರಿಯಲ್ ಸ್ಟೋರಿನ, ಅಥವಾ ಎಪ್ಸ್ಟೀನ್ ಸ್ಟೇಟ್ಮೆಂಟಲ್ಲಿ ಅವ್ನು ಸದಾ ಇಂಪ್ರೂವಿಂಗ್ ಹ್ಯುಮ್ಯಾನಿಟಿ, ಇಂಪ್ರೂವಿಂಗ್ ಬ್ರೈನ್ ಆ್ಯಕ್ಟಿವಿಟಿ, ಬಯಾಲಜಿ, ಯೂಜೆನಿಕ್ಸ್, ಹೈ ಪ್ರೊಫೈಲ್ ಕ್ಲೈಂಟ್ಸ್, ಇಂಟೆಲಿಜೆನ್ಸ್ ಸಪೋರ್ಟ್, ಗ್ಲೋಬಲ್ ಬ್ಲ್ಯಾಕ್ ಮೇಲಿಂಗ್ ಅಂತ ಹೇಳ್ತಿದ್ದಲ್ಲ, ಆ ಸ್ಟೋರಿ ನಿಜಾನ ಅಂತ. ಅದ್ರ ಜೊತೆಗೆ ಅಡ್ವಾನ್ಸ್ ಬಯಾಲಜಿ ಆ್ಯಂಡ್ ಹ್ಯೂಮನ್ ಸೈಕಾಲಜಿ ಥರದ ಇನ್ಸ್ಟಿಟ್ಯೂಷನ್ಗೆ ಅವನು ಬಿಗ್ ಡೋನರ್ ಕೂಡ ಆಗಿರೋದು. ಇಲ್ಲಿ ಡಾಟ್ಸ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ, ನೀವು ಅರ್ಥ ಮಾಡ್ಕೋತೀರಾ ಈ ಗೇಮ್ ಪ್ಲ್ಯಾನ್ ಎಷ್ಟು ದೊಡ್ಡದು ಅಂತ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಅಷ್ಟು ಹೋಲ್ ಲಾಟ್ ಆಫ್ ಪೀಪಲ್, ಕ್ರೈಮ್ ಸಿಂಡಿಕೇಟ್ ಯು ಕ್ಯಾನ್ ಗ್ಲೋಬಲಿ ಕಂಟ್ರೋಲ್. ಸೊ ಅದನ್ನು ಅರ್ಥ ಮಾಡ್ಕೊಂಡೇ ನೀವು ರಿಯಲೈಸ್ ಮಾಡ್ಕೊತೀರಾ ಈ ದೊಡ್ಡ ಪ್ರಪಂಚದಲ್ಲಿ ನೀವು ಎಷ್ಟು ಚಿಕ್ಕವರು ಅಂತ. ಬಿಕಾಸ್ ಇವಾಗ ಅಂದರೆ ಆಫ್ಟರ್ ಕೋವಿಡ್ ಆ್ಯಂಡ್ ಬಿಫೋರ್ ಲೈಕ್ ಆಫ್ಟರ್ 2015 ಆದಮೇಲೆ ನ್ಯೂ ಕೈಂಡ್ ಆಫ್ ಹ್ಯೂಮನ್ ರೇಸ್ ಎಕ್ಸ್ಪೆರಿಮೆಂಟ್ ಬಗ್ಗೆ ರಿಸರ್ಚ್ ಆಗ್ತಾ ಇದೆ. ಇದನ್ನು ಜೆಫ್ರಿ ಎಪ್ಸ್ಟೀನ್ 1990s ಸ್ಟಾರ್ಟ್ ಮಾಡಿದ್ದ. ನೀವೇ ಯೋಚನೆ ಮಾಡಿ ನೋಡಿ ಎಪ್ಸ್ಟೀನ್ ಬಗ್ಗೆ ನಿಜವಾದ ಡಿಸ್ಕಷನ್ ಯಾಕೆ ಆಗ್ತಾ ಇಲ್ಲ ಅಂತ. ಆ್ಯಂಡ್ ಆಫ್ಟರ್ ಆಲ್ ಅವನ ಅಡ್ವಾನ್ಸ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಅಂದರೆ ನ್ಯೂ ಮೆಕ್ಸಿಕೋದಲ್ಲಿರುವಂಥ ಅವನು ಐಷಾರಾಮಿ ಬಂಗ್ಲೆಯಲ್ಲಿ ಏನು ಮಾಡ್ತಾಯಿದ್ವು, ಆ ಲ್ಯಾಬ್ ಅಂಡ್ ಅಲ್ಲಿ ಆದಂತಹ ಎಕ್ಸ್ಪೆರಿಮೆಂಟ್ಸ್ ರಿಸಲ್ಟ್ಸ್ ಎಲ್ಲ ಏನಾಯಿತು, ಅಲ್ಲಿ ಹುಟ್ಟಿದಂಥ ಮಕ್ಕಳು ಇವಾಗ ಎಲ್ಲಿದ್ದಾರೆ, ಜೀವಂತವಾಗಿದ್ದಾರೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಮತ್ತು ಅಲ್ಲಿ ಎಲ್ಲ DNA ಸ್ಯಾಂಪಲ್ಸ್ ಇತ್ತಲ್ಲ ಅದೆಲ್ಲ ಇವಾಗ ಎಲ್ಲಿದೆ ಯಾರಿಗೂ ಗೊತ್ತಿಲ್ಲ, ಯಾವ ಡಿಸ್ಕಷನ್ ಕೂಡ ಇಲ್ಲ. ಸೊ ಎಲ್ಲ ಟಾಪಿಕ್ಸ್ ಕೂಡ ಡೈವರ್ಷನ್ ಆಗ್ತಾ ಇದೆ. ಆ ಡೈವರ್ಷನ್ ಟ್ಯಾಕ್ಟಿಕ್ ಕೂಡ ಒಂದು ಕ್ಲಾಸಿಕಲ್ ಮೂವ್ ಅಂತಾರಲ್ಲ ಅದು. ಈ ಥರದ ಒಂದು ಬಿಗ್ ಗ್ಲೋಬಲ್ ಸ್ಕ್ಯಾಮ್ಸ್ ಇದಾವಲ್ಲ ಅದನ್ನೊಂದು ಮುಚ್ಚಿಡೋ ಒಂದು ಪ್ರಯತ್ನ. ಇನ್ನು ನೆಕ್ಸ್ಟ್, ಇಂದಿನ ತನಕ ಯಾವುದೇ ಅಧಿಕೃತ ತನಿಖೆ ಆಗಲಿ ಅಥವಾ ಒಂದು ದೃಢವಾದ ದಾಖಲೆ ಅಂತಾರಲ್ಲ ಅದಾಗಲಿ ನರೇಂದ್ರ ಮೋದಿ ಅಥವಾ ಅವರ ಕ್ಯಾಬಿನೆಟ್ನ ಯಾವುದೇ ಮಿನಿಸ್ಟರ್ ವಿರುದ್ಧ ಡೈರೆಕ್ಟಾಗಿ ಲಿಂಕ್ ಇರೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗೋದೊಂದು ವಿಷಯ, ಸಾಕ್ಷಿ ಅನ್ನೋದೊಂದು ಸಂಪೂರ್ಣ ಬೇರೆ ವಿಷಯ. ಪ್ರಜಾಪ್ರಭುತ್ವದಲ್ಲಿ ಆರೋಪ ಮಾಡೋ ಹಕ್ಕು ಎಲ್ರಿಗೂ ಇದೆ, ಆದರೆ ಆರೋಪ ಮಾಡಿದರೆ ಸಾಕ್ಷ್ಯ ಕೊಡೋ ಒಂದು ಹೊಣೆಗಾರಿಕೆ ಕೂಡ ಇರಬೇಕು. ವಿಶ್ವಮಟ್ಟದಲ್ಲಿ ಹಲವಾರು ರಾಜಕೀಯ ನಾಯಕರು, ಉದ್ಯಮಿಗಳು, ಸೆಲೆಬ್ರಿಟಿಗಳ ಹೆಸರು ಈ ಪ್ರಕರಣದಲ್ಲಿ ಚರ್ಚೆಗೆ ಬಂದು, ಆದರೆ ಭಾರತ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ದಾಖಲೆಗಳಲ್ಲಿ ಯಾರ ಹೆಸರು ಕೂಡ ಇಲ್ಲಿ ಇಲ್ಲ. ಹೀಗಿರುವಾಗ ಹೆಸರುಗಳನ್ನ ಸುಮ್ಮನೆ ಹೇಳೋದು, ಅಲಿಗೇಷನ್ನ ಮಾಡೋದು ರಾಜಕೀಯ ಲಾಭಕ್ಕೆ ಅಥವಾ ಸತ್ಯ ಹುಡುಕೋ ಪ್ರಯತ್ನಕ್ಕೆ ಅಂತ ಒಂದು ಪ್ರಶ್ನೆ ಹುಟ್ಟುತ್ತೆ. BJP ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ರಾಹುಲ್ ಗಾಂಧಿಯವರು ಕೇಂದ್ರ ಸರ್ಕಾರ ವಿರುದ್ಧ ಹಲವಾರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಭ್ರಷ್ಟಾಚಾರ, ಆರ್ಥಿಕ ನೀತಿ, ಪ್ರಜಾಪ್ರಭುತ್ವದ ಸ್ಥಿತಿ ಮುಂತಾದ ವಿಷಯಗಳಲ್ಲಿ. ಆದರೆ ಇಲ್ಲಿ ಕೆಲವೊಮ್ಮೆ ಪ್ರಶ್ನೆ ಏನು ಹುಟ್ಟುತ್ತೆ ಅಂದರೆ, ಆರೋಪಗಳ ನಂತರ ದೃಢವಾದ ದಾಖಲೆ ಕೊಡ್ತಾ ಇದ್ದಾರಾ ಇಲ್ವಾ? ಚೌಕಿದಾರ್ ಚೋರೆ ಎಂಬ ಒಂದು ದೊಡ್ಡ ರಾಜಕೀಯ ಅಭಿಯಾನನೇ ಆಯಿತು.
ಆದರೆ ಈ ಆರೋಪಗಳು ನ್ಯಾಯಾಂಗ ಮಟ್ಟದಲ್ಲಿ ಸಾಬೀತಾಗಲಿಲ್ಲ. ಆರೋಪ ದೊಡ್ಡದಾಗೇ ಇರ್ಬೋದು, ಆದರೆ ನಾವು ಆ ಆರೋಪಕ್ಕೆ ತಕ್ಕಂಥ ಸಾಕ್ಷ್ಯ ಕೊಡದಿದ್ದರೆ ಆರೋಪ ಮಾಡೋರ ಮೇಲೆ ವಿಶ್ವಾಸ ಕಡಿಮೆ ಆಗುತ್ತೆ. ನಿರಂತರವಾಗಿ ಒಂದು ದೊಡ್ಡ ಆರೋಪ ಮಾಡಿ ಮೊನ್ನೆ ಮಾಡಿದಂತಹ ಓಟ್ ಚೋರಿ ತುಂಬಾ ಆರೋಪ ಮಾಡಿದರು. ಆದರೆ ನಂತರ ಯಾವುದೇ ಎವಿಡೆನ್ಸ್ ಕೊಡದೇ ಇದ್ದರೆ ಏನಾಗುತ್ತೆ, ಜನರಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲಿರೋ ಒಂದು ವಿಶ್ವಾಸ ನಿಧಾನವಾಗಿ ಕಡಿಮೆ ಆಗುತ್ತೆ. ಇದು BJP ವಿರುದ್ಧ ಕಾಂಗ್ರೆಸ್ ಕಥೆಯಲ್ಲ, ಇದು ಒಂದು ಜವಾಬ್ದಾರಿಯುತ, ಒಂದು ರೆಸ್ಪಾನ್ಸಿಬಲ್ ರಾಜಕೀಯದ ಬಗ್ಗೆ. ಯಾರೇ ಆಗಲಿ, ಪ್ರಧಾನಮಂತ್ರಿ ಆಗಲಿ, ವಿರೋಧ ಪಕ್ಷದ ನಾಯಕರೇ ಆಗಲಿ, ಗಂಭೀರ ಆರೋಪ ಮಾಡಿದ್ರೆ ಒಂದು ತನಿಖೆ ಅಂತ ನಡಿಬೇಕು, ಒಂದು ದಾಖಲೆ ಅಂತ ಇರಬೇಕು, ಒಂದು ಕಾನೂನು ಕ್ರಮ ಜರುಗಬೇಕು. ಅದಿಲ್ಲದೆ ಆರೋಪ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಒಂದು ಒಳ್ಳೆಯ ವಿಷಯ ಅಲ್ಲ. ಸ್ನೇಹಿತರೆ, ವೈರಲ್ ಮೆಸೇಜ್ ನೋಡಿದ ತಕ್ಷಣ ನಂಬೇಡಿ, ಪ್ರಶ್ನಿಸಿ, ಪರಿಶೀಲಿಸಿ ನಂತರವೇ ತೀರ್ಮಾನ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇರಾನ್ ಮತ್ತು US ಮಧ್ಯೆ ನಡೀತಾ ಇರುವ ಒಂದು ಯುದ್ಧದ ಬಗ್ಗೆ ಮಾತಾಡೋಣ. ನಮಸ್ಕಾರ, ಧನ್ಯವಾದಗಳು.